ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಳ್ಳೆ ರೆಸಿಪಿ ಆಗಿದೆ. ಇಲ್ಲಿ ನಾನು ಒಂದು ಬಟ್ಲು ರಾಗಿ ಹಿಟ್ಟು ತಗೊಂಡಿದ್ದೀನಿ, ಕಾಯಿ ತುರಿ ತಗೊಂಡಿದ್ದೀನಿ, ಮತ್ತು ಪುಡಿ ಬೆಲ್ಲ ತಗೊಂಡಿದ್ದೀನಿ, ಮತ್ತು ಏಲಕ್ಕಿ ಕಾಯಿ ನಾನು ಸಕ್ಕರೆಯಲ್ಲಿ ಪೌಡ್ರು ಮಾಡಿ ಅದನ್ನು ಕೂಡ ತಗೊಂಡಿದ್ದೀನಿ. ಇಲ್ಲಿ ರಾಗಿ ಹಿಟ್ಟನ್ನ ನಾನು ಇಲ್ಲಿ ಬಾಂಡಿ ಒಳಗೆ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊತಾ ಇದ್ದೀನಿ. ಇದು ಘಮ ಬರಬೇಕು, ಅಲ್ಲಿವರೆಗೂ ಚೆನ್ನಾಗೆ ಹುರ್ಕೊಬೇಕು. ಇದನ್ನು ಹುರ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಗಂಜಿ ಥರ ಆಗೋಗುತ್ತೆ. ಈ ರೀತಿಯಾಗಿ ಬೆಂದಂಗೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾವು ರಾಗಿ ಹಿಟ್ಟನ್ನ ನೆವ್ಕೊಬೇಕು ಚೌಟಲ್ಲಿ. ಅದು ಚೆನ್ನಾಗಿ ಒಂದು ಹದ ಬರಬೇಕು, ಅಲ್ಲಿವರೆಗೂ ನಾವು ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಬೇಕು. ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿದ್ಕೊಬೇಕು. ನಾವು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ತಟ್ಟೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿದ್ಕೊಬೇಕು. ನೋಡಿ, ಇದಕ್ಕೆ ನಾನು ಯಾವುದೇ ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ, ಕೈಗೂ ಕೂಡ ಅಂಟಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕವರ್ ಮೇಲೆ ಉಂಡೆಗಳನ್ನ ಇಟ್ಬಿಟ್ಟು ಈ ರೀತಿಯಾಗಿ ನಾನು ತಟ್ಕೊತಾ ಇದ್ದೀನಿ. ತಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು. ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಇದಕ್ಕೆ ನಾನು ಯಾವುದೇ ಎಣ್ಣೆನೂ ಕೂಡ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ನೀಟಾಗಿ ಇದು ಸುಡ್ತಾ ಇದೆ ಅಂತ ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಮತ್ತು ಇದನ್ನು ನಾನು ಮಾಡಿಟ್ಟಿರುವಂಥ ಎಲ್ಲ ರೊಟ್ಟಿ ಕೂಡ ನಾನು ಸುಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎರಡು ಬದಿ ಚೆನ್ನಾಗಿ ಬೇಯಿಸುವಾಗ ನಾವು ಮುಂಚೆ ರಾಗಿ ಹಿಟ್ಟು ಹುರಿದಿಡ್ತೀವಿ, ಮತ್ತು ತಿರ್ಗಾ ಮುದ್ದೆ ಥರ ಮಾಡ್ಕೊಂಡಿರ್ತೀವಿ. ಈ ರೀತಿಯಾಗಿ ಬೇಯಿಸಿರ್ತೀವಿ. ತುಂಬ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಆಗಿದೆ. ಆರೋಗ್ಯ ಕೂಡ ಒಳ್ಳೆಯದು. ಇಲ್ಲಿ ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ನಾನು ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ, ಸಣ್ಣದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ನೀರು ಹಾಕ್ದಂಗೆ ಈ ರೀತಿಯಾಗಿ ಪುಡಿ ಮಾಡ್ಕೊಬೇಕು. ಪುಡಿ ಆಗಿದೆ ಇದು ಈ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನ ಕೂಡ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ, ಪುಡಿ ಬೆಲ್ಲ. ಇದಕ್ಕೆ ನೀವು ಬೇಕಾದ್ರೆ ಸಕ್ಕರೆ ಕೂಡ ಪೌಡ್ರು ಮಾಡಿ ಹಾಕ್ಕೊಬೋದು. ಇದು ನಾನು ಸಕ್ಕರೆ ಹಾಕ್ಕೊತಾ ಇಲ್ಲ, ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆ ರೆಸಿಪಿ ಆಗಿದೆ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು, ಮತ್ತು ತುಪ್ಪ ಹಾಕ್ಕೊಬೋದು, ಗೋಡಂಬಿ, ದ್ರಾಕ್ಷಿ, ನಮಗೆ ಯಾವುದು ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿ ರಾಗಿಯಲ್ಲಿ ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ಒಳ್ಳೆಯದು, ಮತ್ತು ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಕೂಡ ತುಂಬ ಚೆನ್ನಾಗಿರುವಂಥ ರೆಸಿಪಿ ಆಗಿದೆ. ಈ ವಿಡಿಯೋ ನಿಮಗೆ ಯಾರಿಗಾರು ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.